ನೀವು ನೋಡ್ತಾ ಇದ್ರ ಸ್ಟ್ರೀಟ್ ನ್ಯೂಸ್ .live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಮೂಗು ಸುರೇಶ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ, ಸ್ವಯಂಭೂ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಸ್ವಯಂಭೂ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಪೊಲೀಸ್ ಕಾನ್ಸ್ಟೇಬಲ್. ಅದು ಈ ಒಂದು ಇನ್ಸಿಡೆಂಟಲ್ ಥ್ರೆಡ್ ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ಆ ಇನ್ಸಿಡೆಂಟ್ ಫಾಲೋ ಮಾಡ್ಕೊಂಡು ಸಸ್ಪೆನ್ಸ್ ಮರ್ಡರ್ ಮಿಸ್ಟ್ರಿಲಿ ಈ ಸಿನಿಮಾ ಹೋಗುತ್ತೆ. ಕುತೂಹಲವನ್ನ ಕೆರಳಿಸ್ಕೊಂಡು ಪ್ರೇಕ್ಷಕರನ್ನ ಸೆರೆ ಹಿಡಿಯುವಂತ ಒಂದು ಕೆಲಸವನ್ನ ನಿರ್ದೇಶಕರು ಮತ್ತೆ ನಮ್ಮ ನಿರ್ಮಾಪಕರು ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ. ನಾನು ಮಾಡಿದ ಪೋರ್ಷನ್ ಡಬ್ಬಿಂಗ್ ಮಾಡುವಾಗ ನೋಡಿದೆ, ಅಲ್ಲಿ ಕೆಲಸ ಮಾಡ್ತಾರೋ ನೋಡಿದೆ. ಕಾರ್ತಿಕ್ ಅವರು ಮತ್ತೆ ಸೂರ್ಯ ಅವರು ಅದ್ಭುತವಾದಂತ ಆಕ್ಟರ್. ಬಹಳ ಚೆನ್ನಾಗಿ ಅವರ ಪಾತ್ರವನ್ನ ಎಮೋಷನಲ್ ಆಗಿ ಮಾಡ್ತಿದ್ರು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು. ನನಗೆ ಅವ್ರನ್ನ ನೋಡ್ತಾ ಇದ್ರೆ ಒಬ್ಬ ವಿಲನ್ ನಮ್ಮ ಇಂಡಸ್ಟ್ರಿಗೆ ಸಿಗ್ಬೋದೇನೋ ಅಂತ ಅನಿಸ್ತಾ ಇದೆ. ಯಾವುದೇ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದಾಗ ಸಿನಿಮಾ ಗೆಲ್ಲೋದ್ರ ಜೊತೆಗೆ ಕಲಾವಿದರುಗಳು ಗೆಲ್ತಾರೆ. ಸಿನಿಮಾ ಗೆಲ್ಲಿಲ್ಲ ಅಂತಂದ್ರೆ ಕಲಾವಿದರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಗೆಲ್ಲಕ್ಕಾಗಲ್ಲ. ಆ ಸಿನಿಮಾಕ್ಕಷ್ಟೇ ಸೀಮಿತವಾಗಿರ್ತಾರೆ. ಮತ್ತೆ ಸಿನಿಮಾ ಬಹಳ ನೀಟಾಗಿ ಶೂಟಿಂಗ್ ಮಾಡ್ತಾ ಇದ್ರು. ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಮತ್ತೆ ಸೂರ್ಯ ಅವರು ಇಡೀ ಪ್ರೊಡಕ್ಷನ್ ನ ಸೂರ್ಯ ಅವ್ರು ನೋಡ್ಕೋತಾ ಇದ್ರು. ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಅತ್ಯಂತ ಪ್ರೀತಿಯಿಂದ ಮಗು ತರ ನೋಡ್ಕೊಂಡ್ರು ನನ್ನ. ಮತ್ತೆ ಕಾರ್ತಿಕ್ ಅವರು ಸಾಕಷ್ಟು ಹೊಸಬ್ರನ್ನ ಇಟ್ಕೊಂಡು ಈ ಸಿನಿಮಾ ಬಹಳ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಟೈಟ್ಲು ನೋಡಿದ ತಕ್ಷಣ ಸುಮಾರು ಜನಕ್ಕೆ ಸ್ವಯಂಭೂ ಅಂದ್ರೆ ಏನು ಅಂತ ಅನ್ಬಿಟ್ಟು ಬರುತ್ತೆ. ಕಾರ್ತಿಕ್ ಅವರು ಹೇಳ್ದಂಗೆ ಸ್ವಯಂ ನನ್ನ ಒಳಗೆ ಇರತಕ್ಕಂತ ಒಂದು ನೋವಿನ ಮೂಲಕ ಜಗತ್ತಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತನೋ, ಜಗತ್ತಿಗೆ ನಾನು ಸತ್ಯ ಘಟನೆಗಳನ್ನ ತೋರ್ಸೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತನೋ, ಆ ಕ್ರೌರ್ಯದ ಒಂದು ಸ್ವರೂಪ ಇದರಲ್ಲಿ ಬಂದಿದೆ. ಇದು ಯಾರ ಕೇಳಿದ್ರು ಏನ್ ಮೆಸೇಜ್ ಕೊಡುತ್ತೆ ಅಂತ ಅನ್ಬಿಟ್ಟು ಪ್ರತಿಯೊಂದು ಪಿಕ್ಚರ್ ಅಲ್ಲಿ ನಾವು ಮೆಸೇಜ್ ಅಂತ ಅನ್ಬಿಟ್ಟು ನೋಡಕ್ಕಾಗಲ್ಲ. ಪ್ರತಿಯೊಂದು ಕಥೆಗಳಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಅದು ಒಂದು ಕಥೆನೆ. ಜೀವನ ಅನ್ನೋದು ಒಂದು ಕತೆ. ಆ ಜೀವನದಲ್ಲಿ ಏನಾದ್ರೂ ಒಂದು ಘಟನೆಗಳು ನಡೆಯುತ್ತೆ. ಆ ಘಟನೆಯ ಸುತ್ತ ಕಥೆನ ಹೆಣ್ಕೊಂಡು ಹೋಗಿ ಇವರು ಜನಕ್ಕೆ ನೀಟಾಗಿ ತೋರಿಸ್ತಾರೆ. ಅದಷ್ಟೇ. ಆ ಇನ್ಸಿಡೆಂಟ್ ಹಿಂಗಾಯ್ತು ಅಂತ ಅದಷ್ಟೇ ಸಿನಿಮಾ. ಪ್ರತಿಯೊಂದರಲ್ಲೂ ನಾವು ಕಲಿಯುವಂಥದ್ದು ಇದೆ. ಸಂದೇಶ ಅಂತಂದ್ರೆ ನಾವು ಈ ಸಿನಿಮಾದ ಮೂಲಕ ಏನ್ ಕಲಿಬೋದು ಅಂತಂದ್ರೆ, ನಾವು ಎಂಥ ಸಂದರ್ಭದಲ್ಲೂ ಕೂಡ ಮನುಷ್ಯ ತಾಳ್ಮೆಯಿಂದಿರ್ಬೇಕು. ತಾಳ್ಮೆ ಮೀರಿದ್ರೆ ಏನಾಗತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಸರ್, ಈಗ ಹಲವಾರು ಸಿನಿಮಾಗಳು ಬರ್ತಾ ಇದೆ, ಆದ್ರೆ ಎಲ್ಲರೂ ಹೇಳ್ತಾ ಇರುವಂತದ್ದು ಸಿನಿಮಾ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ. ಅಂಥದ್ರಲ್ಲಿ ಹೊಸ ತಂಡವನ್ನ ಇಟ್ಟುಕೊಂಡು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಏನಂತೀರಿ ಅಂತ? ನೋಡಿ, ಏನಾಗ್ಬಿಟ್ಟಿದೆ ಅಂತಂದ್ರೆ ಸಿನಿಮಾಗಳ ಸಂಖ್ಯೆ ಬಿಡುಗಡೆ ಆಗೋದು ಬಹಳ ಆಗಿದೆ. ಅಂತಂದ್ರೆ ಎಲ್ಲರೂ ಸಿನಿಮಾ ಮಾಡ್ತಿದ್ದಾರೆ ಸಣ್ಣ ಬಡ್ಜೆಟ್ ಅಲ್ಲಿ. ಈಗ ದೊಡ್ಡ ಬಡ್ಜೆಟ್ಟಿನ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ, ಕೋಟ್ಯಾಂತರ ರೂಪಾಯಿ ಅಂತಂದ್ರೆ 100 ಕೋಟಿ ಸಿನಿಮಾ ಖರ್ಚು ಮಾಡಿ ಅದನ್ನು ಬಿಡುಗಡೆ ಮಾಡಿ ಅದಕ್ಕೆ ಪ್ರಚಾರಕ್ಕೇನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಪ್ರಚಾರಕ್ಕೆ ಖರ್ಚು ಮಾಡೋದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಿಕ್ಚರ್ ತೆಗಿತಾ ಇರೋಂಥ ಸಂದರ್ಭಗಳಲ್ಲಿ ಎಲ್ಲ ಸಣ್ಣ ಸಿನಿಮಾಗಳು ಅಷ್ಟೊಂದು ಜನಕ್ಕೆ ರೀಚ್ ಆಗುತ್ತೋ ಇಲ್ವೋ, ನಾವು ಪ್ರಚಾರ ಅಂತೂ ಪ್ರತಿಯೊಬ್ಬರು ಮಾಡಿರ್ತಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರೆ, ಸಿನಿಮಾದಲ್ಲಿ ಏನು ಅಂತಂದ್ರೆ ಕಥಾವಸ್ತು ಇದೆಯಲ್ಲ, ಅದು ಬಹಳ ಮುಖ್ಯ. ಅದ್ರ ಜೊತೆಗೆ ಪ್ರೆಸೆಂಟೇಷನ್, ನಾವು ಕಲಾವಿದರುಗಳು ಎಲ್ಲವೂ ಸಮರ್ಪಕವಾಗಿದ್ರೆ ನಿಮ್ಗೆ
100 ಕೋಟಿ ಬೇಕಾಗಿಲ್ಲ ಸಿನಿಮಾಗೆ. ವಿಚಾರ ಮಾಡಕ್ಕಾಗದೇ ಇದ್ದರೂ ಕೂಡ ಸಿನಿಮಾ ಗೆಲ್ಲಿಸ್ಬೋದು. ಅದು ಸಿನಿಮಾ ತೆರೆಗೆ ಬಂದ್ಮೇಲೆ ಅದು ಅಟ್ಲೀಸ್ಟು 1-2 ವಾರನಾದ್ರು ಸಿನಿಮಾ ಥಿಯೇಟರ್ ಇದ್ರೆ ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ಜನರು ತಲುಪೋದು, ಓ ಸಿನಿಮಾ ಚೆನ್ನಾಗಿದೆ ಅಂತ ಯಾವುದೋ ಒಂಚೂರು ನೋಡೋಣ ಅಂತ. ಏನೇ ಆದ್ರೂ ಕೂಡ ಸಿನಿಮಾ ಒಂದು ತಿಂಗಳಾದ್ರೂ ಕಷ್ಟಪಟ್ಟು ಓಡಿಸ್ತಾರೆ ಚೆನ್ನಾಗಿದ್ದಂಥ ಸಿನಿಮಾಗಳನ್ನ, ಜನಕ್ಕೆ ರೀಚ್ ಆಗುತ್ತೆ. ಈಗ ರೀಚ್ ಆದ್ರೂ ಕೂಡ ಸಣ್ಣ ಸಿನಿಮಾ 1 ವಾರದಲ್ಲೇ ಚೆನ್ನಾಗಿದೆ ಅಂತ ಗೊತ್ತಾದ್ರೂ ಕೂಡ ಜನ ಥಿಯೇಟರ್ ಬರೋದಕ್ಕೆ 4ನೇ ವಾರಕ್ಕೆ ಬರ್ತಾರೆ, 4 ವಾರ ಆಗುತ್ತೆ. ಯಾಕೆ ಅಂತಂದ್ರೆ ಜನಗಳಿಗೆ ಬೆಂಗಳೂರಿನಲ್ಲಿ ತುಂಬಾ ಕೆಲಸ, ಅವರ ಇದಿದೆಯಲ್ಲ ದೈನಂದಿನ ಚಟುವಟಿಕೆಗಳಿದೆಯಲ್ಲ, ಆಮೇಲೆ ಟ್ರಾಫಿಕ್ ಪ್ರಾಬ್ಲಮ್ಮು, ಹಣದ ಪ್ರಾಬ್ಲಮ್ಮು, ಎಲ್ಲ ಕಷ್ಟ ಇದೆ, ಓಡಾಟದ ಕಷ್ಟ. ಸೊ ಅದಕ್ಕೋಸ್ಕರ ಜನ ಥಿಯೇಟರ್ ಬರೋದು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಪುಕ್ಸಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಟಿವಿಯಿಂದ ಆಗಲಿ ಆನ್ಲೈನಲ್ಲಾಗಲಿ, ಅದರಿಂದ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಇದು ನಮ್ಮ ಚಿತ್ರರಂಗದ ತಪ್ಪಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಸಿನಿಮಾ ಮಾಡುವಾಗಲೇ OTT ಅನ್ನಕ್ಕಿಂತ ಆನ್ಲೈನಲ್ಲಿ ಏನು ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅದನ್ನ ದಾಟಿ ಮೀರಿ ನಾವು ಜನಗಳನ್ನ ಆಕರ್ಷಣೆ ಮಾಡಬೇಕು. ಆವಾಗಲೇ ಥಿಯೇಟರ್ಗೆ ಬರಕ್ ಸಾಧ್ಯ. ಆಕರ್ಷಣೆ ಮಾಡಬೇಕು ಅಂತಂದ್ರೆ ಮೇಕಿಂಗು ಮತ್ತೊಂದೆಲ್ಲ ಚೆನ್ನಾಗಿರ್ಬೇಕು. ಚೆನ್ನಾಗಿರೋದು ಗೊತ್ತಾದ ಈಗ ಅವಾಗ ರಿಲೀಸ್ ಆಗಿ 4 ಜನ ನೋಡಿ ಬಾಯಿಂದ ಬಾಯಿಗೆ ಜನಕ್ಕೆ ತಲುಪಿದ್ರು ಮಾತ್ರ, ಅದು ಬಂದ್ಮೇಲೆ ಗೊತ್ತಾಗುತ್ತೆ. ಸರ್, ಈಗ ಒಂದು ಮಾತಿದೆ, ಹಳೆ ನಿರ್ದೇಶಕರು ಈಗ ಹಳೆಯ ಕಲಾವಿದರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತ ಮಾತಿದೆ. ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಅವಕಾಶ ಸಿಗ್ತಾ ಇದೆಯಲ್ಲ, ನಾನು ತಿಂಗಳಿಗೆ 2-3 ಪಿಕ್ಚರ್ ಮಾಡ್ತಲೇ ಇದ್ದೀನಿ. ನೋಡಿ ಏನಾಗುತ್ತೆ ಅಂದ್ರೆ, ಹಿಂದಿನ ಕಾಲದಲ್ಲಿ ವರ್ಷಕ್ಕೆ 5 ಪಿಕ್ಚರ್ ನಡೆಯೋದು. 5 ಪಿಕ್ಚರ್ ವರ್ಷಕ್ಕೆ ರಿಲೀಸ್ ಆಗ್ತಿದ್ವು. 12 ಪಿಕ್ಚರ್ ಆಯ್ತು. ಈಗ 300-400 ಪಿಕ್ಚರ್ ಆಗುತ್ತೆ. 300-400 ಪಿಕ್ಚರ್ ಆದಾಗ ಎಲ್ಲಾ ಪಿಕ್ಚರಲ್ಲೂ ನಾನು ಮಾಡಕ್ಕಾಗಲ್ಲ. ಹಳೆ ಕಲಾವಿದರುಗಳು 300 ಪಿಕ್ಚರ್ಲ್ಲೂ ಮಾಡಕ್ಕೆ ಅಂತ ನಾವು ಆಸೆ ಪಟ್ರೆ ಆಗುತ್ತಾ? ಅದಕ್ಕೆ 300 ಸಿನಿಮಾ ಒಟ್ಟೊಟ್ಟಿಗೆ ನಡೀತಾ ಇದ್ದಾಗ ಒಂದು ರಿಲೀಸ್ ಆಗ್ಬೇಕು ಅಂದ್ರೆ ವರ್ಷದಲ್ಲಿ ಅವರು ಕೇಳ್ತಾರೆ ಮ್ಯಾನ್ ಪವರ್. ಹೊಸ ಕಲಾವಿದರುಗಳು 300 ಪಿಕ್ಚರ್ಗೆ ಹಂಚ್ಬೇಕಲ್ಲ. ಹಳೆ ಕಲಾವಿದರುಗಳು ಒಂದು 50 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, 25 ಜನ ಇರ್ತಾರೆ. ಆ 25 ಜನ ಎಲ್ಲಾ ಪಾತ್ರ ಮಾಡಕ್ಕಾಗಲ್ವಲ್ಲ, ಅದು ತಪ್ಪು ಇದು ಮಾತು. ಯಾಕೆ ಅಂತಂದ್ರೆ ಎಲ್ಲಾ ಹಳೆ ಕಲಾವಿದರುಗಳಿಗೂ ಪಾತ್ರ ಸಿಗ್ತಾ ಇದೆ. ಒಂದೊಂದು ಪಿಕ್ಚರಲ್ಲಿ ಒಬ್ಬೊಬ್ರಿಗೆ ಸಿಗುತ್ತೆ. ನಾನು ಈಗ ನೋಡಿ ಲಾಸ್ಟ್ ಬಂತು 2-3 ತಿಂಗಳಿಂದ 9 ಪಿಕ್ಚರ್ ರಿಲೀಸ್ ಆಗಿದೆ ನಂದು. ಎಲ್ಲ ಪಿಕ್ಚರ್ಲು ಮಾಡಿದ್ದೀನಲ್ಲ. ಈಗ ರಿಲೀಸ್ ಆದ ಎಲ್ಲ ಆಲ್ಮೋಸ್ಟ್ ಪಿಕ್ಚರ್ಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾನು ಒಂದ್ ಪಿಕ್ಚರ್ ಮಾಡ್ಬೋದು, 3 ಪಿಕ್ಚರ್ ಮಾಡಕ್ಕಾಗಲ್ಲ. 300 ಪಿಕ್ಚರ್ ನಾನು ಇರಕ್ಕಾಗಲ್ಲ, 30 ಪಿಕ್ಚರ್ಲಿ ಇರ್ಬೋದು ಅಲ್ವಾ? ಇದು ಸಿಂಪಲ್ ಮ್ಯಾಥಮೆಟಿಕ್ಸ್. ಒಟ್ನಲ್ಲಿ ಬ್ಯುಸಿ ಅಂತೂ ಇದ್ದೀರಾ. ಜೊತೆಗೆ ಸರ್, ಈಗ ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ ನೀವು ಅನುಭವಿ ಕಲಾವಿದರು ಏನ್ ಹೇಳ್ತೀರಿ ಅಂತ ಏನಾದ್ರು ಒಂದು ಟಿಪ್ಸ್ ಕೊಡೋದಾದ್ರೆ? ಏನು ಅಂದ್ರೆ, ಅನಾವಶ್ಯಕವಾಗಿ ನಿಮ್ಮ ಈ ಕೆಲಸ ಮಾಡುವಾಗ ಅನಾವಶ್ಯಕವಾಗಿ ವೇಸ್ಟ್ ಮಾಡಬೇಡಿ. ಹಣ ಇರ್ಬೋದು, ಸಮಯ ಇರ್ಬೋದು, ಕಲಾವಿದರು ಇರ್ಬೋದು, ಕತೆ ಇರ್ಬೋದು, ಪ್ರತಿಯೊಬ್ಬನು ಪ್ರೀ ಪ್ರೊಡಕ್ಷನ್ ವರ್ಕ್ನ ಚೆನ್ನಾಗಿ ಮಾಡಬೇಕು. ಪ್ರೀ ಪ್ರೊಡಕ್ಷನ್ ವರ್ಕ್ ಎಷ್ಟು ಸಾಧ್ಯನೋ ಅಷ್ಟನ್ನ ಪರಿಷ್ಕರಣೆ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು, ಮತ್ತೆ 10 ಸಾರಿ ಅಲ್ಲ 20 ಸಾರ್ತಿ ಕತೆ ಓದಿ ಅದರಲ್ಲಿ ಏನು ಕರೆಕ್ಷನ್ ಮಾಡಿಫಿಕೇಶನ್ ಮಾಡ್ಬೇಕು ಮಾಡಿ ಮೊದಲೇ ಅಲ್ಲಿ ಸೆಟ್ ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರತಿಯೊಂದು ಪ್ರೀ ಪ್ಲಾನ್ ಹಾಕಿ ಲೀಸ್ಟ್ ಹಾಕಿ ಕೆಲಸ ಮಾಡಿ. ಪ್ರೊಡಕ್ಷನ್ ವರ್ಕ್ ಏನಂದ್ರೆ ನೀಟ್ ಆಗಿರ್ಬೇಕು. ಹೋದ ತಕ್ಷಣ ಸೆಟ್ಟಲ್ಲಿ ಅಯ್ಯೋ ಅದನ್ನ ಮರ್ತು ಬಂದೆ, ಈ ಸೀನು ಬೇರೆ ತರ ಆಗ್ಬೇಕಾಯ್ತು, ಅಲ್ಲಿ ಬರಿತಾ ಕೂತ್ಕೊಳ್ಳೋದು, ಅಲ್ಲಿ ಸೆಟ್ ಬಂದು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಆ ಪ್ರಾಪರ್ಟಿ ತಗೊಂಬರೋ ಅಂತ ಅನ್ನೋದು, ಇವೆಲ್ಲ ಆಗ್ಬಾರ್ದು. ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಪ್ರತಿಯೊಂದು ಎಲ್ಲ ಸರ್ವತೋಮುಖವಾಗಿ ಮೊದಲೇ ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರೆ ಪಿಕ್ಚರು 1 ಡಬಲ್ ಖರ್ಚಾಗುತ್ತೆ. ಸಿನಿಮಾ ಒಂದು ಪ್ರಾಜೆಕ್ಟ್ ಒಂದು ಬಡ್ಜೆಟ್ ಹೇಳಿರ್ತೀರಿ, ಪ್ರೊಡ್ಯೂಸರ್ಗೆ ಡಬಲ್ ಆದ್ರೆ ಅವ್ನ ಮನೆ ಮಠ ಮಾರ್ಬೇಕಾಗತ್ತೆ. ಅವೆಲ್ಲ ಯಾಕೆ ಮಾಡಬೇಕು? ಪ್ರೊಡ್ಯೂಸರ್ನ ನಾವು ಫಸ್ಟ್ ಉಳಿಸ್ಬೇಕು. ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಅವ್ನು ನೆಕ್ಸ್ಟ್ ಸಿನಿಮಾ ಮಾಡ್ತಾನೆ ಅಲ್ವಾ? ಸರ್, ಈಗ ಕೊನೆಯದಾಗಿ ಸ್ವಯಂಭೂ ಸಿನಿಮಾ ಇನ್ನು ಕೆಲವು ತಿಂಗಳಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ಸೊ ಏನಂತೀರಿ ಪ್ರೇಕ್ಷಕರಿಗೆ ಅಂತ? ಪ್ರೇಕ್ಷಕರಿಗೆ ಏನು ಅಂತಂದ್ರೆ, ಪ್ರತಿ ಸಿನಿಮಾನು ಕೂಡ ನೀವು ಯಾವ ಸಿನಿಮಾ ಬಂತು ಅಂದ್ಬಿಟ್ಟು ಪೇಪರಲ್ಲಿ ನೋಡ್ತಿರೋ, ಆನ್ಲೈನಲ್ಲಿ ನೋಡ್ತಿರೋ, ನೋಡಿ ಕನ್ನಡ ಚಿತ್ರಗಳಿಗೆ
ಒಂಚೂರು ಗಮನ ಕೊಡಿ. ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿ, ನಮ್ಮ ಪ್ರಾದೇಶಿಕ ಚಿತ್ರಗಳು, ಭಾಷೆಯ ಚಿತ್ರಗಳು ಉಳ್ಕೊಳ್ಳಿ. ಉಳಿಸಿ ಫಸ್ಟು, ಆಮೇಲೆ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕಾಂಟ್ರವರ್ಸಿ ಆಗುವಂತ ವಿಷಯಗಳಲ್ಲಿ ನಾನು ತಲೆ ಹಾಕಲ್ಲ. ನನಗೆ ಸಂಬಂಧ ಇಲ್ಲ. ನಂಬರ್ 1. ನಂಬರ್ 2, ಚೇತನ್ ಅವರು ಹೇಳಿದ್ದು ತಪ್ಪು ಸರಿ ಅಂತ ನಿರ್ಧಾರ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಕೇಳಬೇಕು ಅವ್ರು ಕೇಳ್ಕೊತಾರೆ. ನನಗೆ ಸಂಬಂಧ ಇಲ್ಲ. ನಾನೊಬ್ಬ ಕಲಾವಿದ. ನೀವು ಸಿನಿಮಾದಲ್ಲಿ ಕರೆದ್ರೆ ಪಾತ್ರ ಮಾಡ್ತೀನಿ, ಮನೆಯಲ್ಲಿ ಹೋದಾಗ ಹಸುವಾದಾಗ ಊಟ ಮಾಡ್ತೀನಿ, ನಿದ್ದೆ ಬಂದಾಗ ಊಟ ಮಾಡ್ತೀನಿ, ನಿದ್ದೆ ಬಂದಾಗ ಮಲಗ್ತೀನಿ. ಅಷ್ಟೇ ನನಗೆ ಗೊತ್ತಿರೋದು. ಬೇರೆ ವಿಷಯ ದೊಡ್ಡ ಮಾತುಗಳು ಬೇಡ. ನನಗೆ ಅವಶ್ಯಕತೆ ಇಲ್ಲ. ನೀವು ಅದನ್ನು ಕೇಳಬಾರ್ದು. ಕೇಳಿದ್ರೆ ನೇರವಾಗಿ ಚೇತನ್ನ ಕೇಳಿ. ನನಗೆ ಸಂಬಂಧ ಇಲ್ಲ. ನಾವು ಮನುಷ್ಯರಿಗಾಗಿ ಬದುಕ್ತೀವಿ, ನಮ್ಮ ಕರ್ತವ್ಯಕ್ಕಾಗಿ ಬದುಕ್ತೀವಿ, ಆಮೇಲೆ ನಮ್ಮ ಆರೋಗ್ಯಕ್ಕಾಗಿ ಬದುಕ್ತೀವಿ, ನಮ್ಮ ಸ್ನೇಹಿತರಿಗಾಗಿ ಬದುಕ್ತೀವಿ. ಮತ್ತೆ ಇಡೀ ಜಗತ್ತು ಚೆನ್ನಾಗಿರ್ಲಿ, ಶಾಂತಿಯಿಂದಿರಲಿ, ಯುದ್ಧ ಬೇಡ ಅಂತ ಹೇಳ್ತೀವಿ, ಸಂಘರ್ಷ ಬೇಡ ಅಂತ ಹೇಳ್ತೀವಿ, ಸಾಮರಸ್ಯ ಬೇಕು ಅಂತೀವಿ, ಪ್ರೀತಿ ಇರಲಿ ಅಂತೀವಿ, ನಗು ಇರಲಿ ಅಂತೀವಿ, ನೆಮ್ಮದಿ ಬೇಕು ಅಂತೀವಿ. ಆಮೇಲೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀವಿ. ಎಲ್ಲದ್ರ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ನಗ್ನಗ್ತಾ ಇರ್ಲಿ. ನಮಗೆ ಸ್ನೇಹ ಮುಖ್ಯ, ಜಗಳ ಬೇಡ. ಥ್ಯಾಂಕ್ ಯು ಸರ್. ಇದಾಗಿತ್ತು ಮೂಕ್ ಸುರೇಶ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ, Gen8 News.live, ಬೆಂಗಳೂರು.